ಹಲೋ ಗೈಸ್, ಬ್ಯಾಕ್ ಟು ಮೈ ಚಾನಲ್ ಸಂಗಮೇಶ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಬಂದುಬಿಟ್ಟು ನಾವು ದಾವಾ ಎನಿವಿಯಾದಾಗಲಿ ಅಥವಾ ಡಿವಿಯಾದಾಗಲಿ ಎಕ್ಸ್ವಿಯಾದಾಗಲಿ ನಾವು ಡೆಸ್ಕ್ಟಾಪಿಗೆ ಅಥವಾ ಲ್ಯಾಪ್ಟಾಪ್ನಲ್ಲಿ ನಾವು ಅದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಿ ನಾವು ಅದನ್ನು ಡಿವಿಯಾದ ಅಥವಾ ಎನಿವಿಯಾದನ್ನು ಹೇಗೆ ಆ್ಯಡ್ ಮಾಡಬೇಕು ಎಂಬುದು ಈ ವಿಡಿಯೋ ಆಗಿದೆ. ಹಾಗೆ ಸ್ಕಿಪ್ ಮಾಡೋದೇ ಕೊನೆ ತನಕ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟೇ ಬಂದುಬಿಟ್ಟು ನೀವು ಡೆಸ್ಕ್ಟಾಪಲ್ಲಿ ನೀವು ಸ್ಮಾರ್ಟ್ PSS ಅಂತೇಳಿ ಒಂದು ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ನೋಡ್ಬೋದು ಇಲ್ಲಿ ಆಲ್ರೆಡಿ ನಾನು ಇನ್ಸ್ಟಾಲೇಷನ್ ಮಾಡಿದ್ದು. ಹಾಗೆ ಯಾರಿಗೆಲ್ಲ ಈ ಸಾಫ್ಟ್ವೇರ್ ಬೇಕು ನನಗೆ ಕಾಮೆಂಟನ್ನು ಮಾಡಿ, ನಾನು ನಿಮಗೆ ಈ ಸಾಫ್ಟ್ವೇರ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ಈ ಸಾಫ್ಟ್ವೇರನ್ನು ನಾನು ನೀಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಈ ಸಾಫ್ಟ್ವೇರನ್ನು ನಾವು ಫಸ್ಟಿಗೆ ಡೆಸ್ಕ್ಟಾಪಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅಥವಾ ಲ್ಯಾಪ್ಟಾಪಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಇದನ್ನು ಡಬಲ್ ಕ್ಲಿಕ್ ಮಾಡಿ ನಾವು ಓಪನನ್ನು ಮಾಡ್ಕೋಬೇಕು. ಓಪನನ್ನು ಮಾಡಿಕೊಂಡಾಗ ಒಂದು ಇದು ಪಾಪಪ್ ವಿಂಡೋ ಕೇಳುತ್ತೆ. ಇದಕ್ಕೆ ನಾವು ಎಸ್ ಅನ್ನು ಕೊಡಬೇಕು, ಪರ್ಮಿಷನ್. ಹಾಗೆ ಅದು ಲೋಡಿಂಗ್ ತೊಗೊಳ್ತಾ ಇದೆ ಅಂತ ಹೇಳ್ಬೋದು. ನೋಡ್ಬೋದು ಲೋಡಿಂಗ್ ತೊಗೊಂಡ ತಕ್ಷಣ ಈ ಸೇಮ್ ಇದು ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಹೇಗಿದೆ, ಫಸ್ಟಿಗೆ ಲೈವ್ ಇದೆ, ಆಕ್ಸೆಸ್ ಇದೆ, ವಿಡಿಯೋ ಇದೆ. ನಾವು ಫಸ್ಟಿಗೆ ಇಲ್ಲಿ ಡಿವಿಯಾದನ್ನು ಆ್ಯಡ್ ಮಾಡ್ಕೋಬೇಕಾದದ್ದು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ, ಮೌಸ್ ಪಾಯಿಂಟಿಗೆ ನಾವು ಇಲ್ಲಿ ಪ್ಲಸ್ ಐಕಾನಿಗೆ ನಾವು ಕ್ಲಿಕ್ಕನ್ನು ಮಾಡ್ಕೊಂಡಾಗ ನಾವು ಡಿವಿಯಾದನ್ನು ಆ್ಯಡ್ ಮಾಡ್ಕೋಬೋದು. ಹಾಗೆಯೇ ಇಲ್ಲಿ ಆಪ್ಷನ್ ನೀವು ನೋಡ್ಬೋದು, ಪ್ಲೇಬ್ಯಾಕ್ ಕೂಡ ನೋಡ್ಬೋದು. ಹಾಗೆ ಇಲ್ಲಿ ಡಿವೈಸ್ ಕೂಡ ಇದೆ, ನಾವು ಡಿವೈಸಲ್ಲಿ ಕೂಡ ಹೋಗಿ ಆ್ಯಡ್ ಮಾಡ್ಬೋದು. ಇಲ್ಲಿ ಪ್ಲಸ್ ಐಕಾನ್ದಿಂದ ಕೂಡ ಆ್ಯಡ್ ಮಾಡ್ಬೋದು. ಇವಾಗ ನಾವು ಇಲ್ಲಿ ಡಿವೈಸಿಗೆ ಹೋಗೋಣ. ಡಿವೈಸಿಗೆ ಹೋಗಿ ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಡ್ ಡಿವೈಸ್ ಇದೆ. ನಾವು ಆ್ಯಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡನ್ನು ಮಾಡೋಣ. ಆ್ಯಡ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಪಾಪಪ್ ಓಪನ್ ಆಗುತ್ತೆ. ಪಾಪಪ್ ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ಏನಿದೆ, ಫಸ್ಟ್ಗೆ ಡಿವೈಸ್ ನೇಮ್ ಇದೆ. ಡಿವೈಸ್ ನೇಮನ್ನು ಹಾಕಿ ಇಲ್ಲಿ ಡಿವೈಸ್ ನೇಮ್ ಎಕ್ಸಾಂಪಲ್ ಆಗಿ ನಾನು ನಿಮಗೆ ಹಾಕ್ತಾಯಿದ್ದೀನಿ. ನೋಡ್ಬೋದು ಒಂದು ಡಿವೈಸ್ ನೇಮನ್ನು ಹಾಕ್ತಾಯಿದ್ದೀನಿ. ಇಲ್ಲಿ IP ಡೊಮಿನಿ ಇದ್ದಲ್ಲಿ ನಾವು ಇದನ್ನು ಚೇಂಜ್ ಮಾಡ್ಕೋಬೇಕು. IP ಡೊಮಿನಿ ಇದ್ದಲ್ಲಿ ನಾವು ಇದನ್ನು ಸೀರಿಯಲ್ ನಂಬರ್ P2P ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೀರಿಯಲ್ ನಂಬರನ್ನು ಹಾಕೋಬೇಕು. ಇವಾಗ ನಾನು ಸೀರಿಯಲ್ ನಂಬರನ್ನು ಹಾಕೋತಾ ಇದ್ದೀನಿ. ಹಾಗೆ ನೀವು ನಿಮ್ಮ ಡಿವೈಸ್ ಸೀರಿಯಲ್ ನಂಬರನ್ನು ಹಾಕ್ಕೊಳ್ಳಿ. ಹಾಗೆಯೇ ಸೀರಿಯಲ್ ನಂಬರನ್ನು ಹಾಕ್ಕೊಂಡು ಕೆಳಗೆ ನೀವು ಮತ್ತೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಡಿವೈಸ್ ಲಾಗಿನನ್ನು ಹಾಕೋಬೇಕು. ನಾನು ಕೂಡ ಇವಾಗ ಡಿವೈಸ್ ಲಾಗಿನನ್ನು ಹಾಕೋತಾ ಇದ್ದೀನಿ. ನೀವು ಕೂಡ ನಿಮ್ಮ ಡಿವೈಸ್ ಲಾಗಿನ್ ಏನಿದೆ ಅದನ್ನು ನೀವು ಹಾಕ್ಕೋಬಹುದು. ಹಾಗೆ ಕೊನೆ ತನಕ ವಿಡಿಯೋನ ನೋಡಿ ಸ್ಕಿಪ್ ಮಾಡದೆ. ಇಲ್ಲಿ ನಿಮ್ಮ ಡಿವಿಯಾದ ಪಾಸ್ವರ್ಡನ್ನು ಹಾಕೋಬೇಕಾಗುತ್ತೆ. ನಾನು ಕೂಡ ಇವಾಗ ಡಿವಿಯಾದ ಪಾಸ್ವರ್ಡನ್ನು ಹಾಕೋತಾ ಇದ್ದೀನಿ. ನೀವು ಕೂಡ ನಿಮ್ಮ ಡಿವಿಯಾದ ಪಾಸ್ವರ್ಡನ್ನು ಹಾಕ್ಕೊಳ್ಳಿ. ಪಾಸ್ವರ್ಡ್ ಮಿಸ್ ಆಗದ ಹಾಗೆ ಕರೆಕ್ಟಾಗಿ ಹಾಕ್ಕೊಳ್ಳಿ. ಇದು ಪಾಸ್ವರ್ಡ್ ಹಾಕ್ಕೊಂಡ ತಕ್ಷಣ ಇಲ್ಲಿ ಆ್ಯಡ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ಕೋಬೇಕು. ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಡಿವೈಸ್ ಆ್ಯಡ್ ಆಗುತ್ತೆ. ನೀವು ನೋಡ್ಬೋದು ಆಲ್ರೆಡಿ ನಮ್ಮದು ಒಂದು ಡಿವೈಸ್ ಆ್ಯಡ್ ಇದೆ. ಜಸ್ಟ್ ಇನ್ನೊಂದು ಡಿವೈಸ್ ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಸೆಕೆಂಡ್ ಡಿವೈಸ್ ಆ್ಯಡ್ ಆಯಿತು ಅಂತಲೇ ಹೇಳ್ಬೋದು. ನೋಡ್ಬೋದು ಇಲ್ಲಿ ಎರಡು ಡಿವೈಸ್ ಇವಾಗ ಆ್ಯಡ್ ಆದವು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಆಫ್ಲೈನ್ ಇದೆ. ನಾ ಆ್ಯಡ್ ಮಾಡಿದಂಥ ಡಿವೈಸ್ ಏನಿದೆ ಆಫ್ಲೈನ್ ಇದೆ. ಹೀಗಾಗಿ ಇದು ನಾವು ಲೈವ್ ನೋಡಲಿಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಇವಾಗ ನೀವು ಲೈವ್ ಕೂಡ ನೋಡ್ಬೋದು. ಇಲ್ಲಿ ಇದನ್ನು ನಾವು ಆ್ಯಡ್ ಮಾಡಿ ಇಲ್ಲಿ ನಮ್ಮ ಡಿವೈಸ್ ಆನ್ಲೈನ್ ಇದ್ದಾಗ ನಾವು ಇದನ್ನು ಲೈವ್ ಕೂಡ ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ನೀವು ಆ್ಯಡ್ ಆದಂಥ ಡಿವೈಸ್ ಇಲ್ಲಿ ಲೈವ್ ಕೊಟ್ಟಾಗ ಲೈವ್ಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಾವು ಸೇವ್ ಮಾಡಿದಂಥ ಡಿವೈಸ್ ಇದೆ. ಇಲ್ಲಿ GVT ನಾನು ಸೆಲೆಕ್ಟ್ ಮಾಡಿದ್ದು. ಇದನ್ನು ನಾವು ಇಲ್ಲಿ ಪ್ಲೇ ಮಾಡಿ ನೋಡ್ಬೋದು ಡೆಸ್ಕ್ಟಾಪಲ್ಲಿ. ಈ ಡೆಸ್ಕ್ಟಾಪ್ ಬಂದುಬಿಟ್ಟು ನಾವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಹೇಗೆ ಡಿವೈಸನ್ನು ಆ್ಯಡ್ ಮಾಡೋದು ಎಂಬುದು ಈ ವಿಡಿಯೋ ಆಗಿದೆ. ಹಾಗೆ ಏನೇ ಡೌಟ್ ಇರ್ತದೋ ಕಮೆಂಟ್ ಮಾಡಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡೋಣ. ಧನ್ಯವಾದಗಳು. ಶುಭ ದಿನ.